ಹಾಯ್ ಹಲೋ ನಮಸ್ಕಾರ ವೀಕ್ಷಕ ಬಂಧುಗಳೇ, ಕಸ್ತೂರಿ ವಾಹಿನಿಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಹೇಳುವ ವಿಷಯವನ್ನು ಕೇಳಿದರೆ ಆಶ್ಚರ್ಯ ಪಡುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಈ ಬುಡಕಟ್ಟು ಜನಾಂಗದ ಮಹಿಳೆಯರು ವರ್ಷಕ್ಕೆ ಒಮ್ಮೆ ಮಾತ್ರ ಸ್ನಾನ ಮಾಡುತ್ತಾರೆ ಮತ್ತು ಇದರ ಕಾರಣ ತಿಳಿದರೆ ನೀವು ಆಶ್ಚರ್ಯ ಪಡುತ್ತೀರಿ. ನೀವು ಒಂದು ದಿನ ಅಥವಾ 2 ದಿನ ಸ್ನಾನ ಮಾಡದಿದ್ದರೆ ನಮಗೆ ಒಂಥರ ಅನಿಸುತ್ತದೆ. ಆದರೆ ಪ್ರತಿಯೊಬ್ಬ ಮನುಷ್ಯನು 1-2 ದಿನಗಳ ನಂತರ ಸ್ನಾನ ಮಾಡುತ್ತಾನೆ. ವಾಸ್ತವವಾಗಿ ನಾವು ನಮ್ಮ ಮನಸ್ಸು ಮತ್ತು ದೇಹವನ್ನು ಶುದ್ಧಿಯಾಗಿಡಲು ಸ್ನಾನ ಮಾಡುತ್ತೇವೆ. ಸ್ನಾನ ನಮ್ಮ ದೇಹದ ಆಯಾಸವನ್ನು ಹೋಗಲಾಡಿಸಿ ದೇಹವನ್ನು ಶುದ್ಧಿಯಾಗಿರಿಸುತ್ತೆ ಮತ್ತು ಆರೋಗ್ಯವಾಗಿರಿಸುತ್ತೆ. ನಾವು ಕೆಲ ದಿನಗಳವರೆಗೆ ಸ್ನಾನ ಮಾಡದಿದ್ದರೆ ನಮ್ಮ ದೇಹದಿಂದ ವಾಸನೆ ಬರಲು ಪ್ರಾರಂಭಿಸುತ್ತದೆ ಮತ್ತು ನಮ್ಮ ಮನಸ್ಥಿತಿಯು ಸ್ವಲ್ಪ ಮಟ್ಟಿಗೆ ಹದಗೆಡುತ್ತದೆ. ಮತ್ತು ಈ ಮಹಿಳೆಯರು ವರ್ಷದಲ್ಲಿ 1 ದಿನ ಮಾತ್ರ ಸ್ನಾನ ಮಾಡುತ್ತಾರೆ. ಆಗ ಈ ತರ ಸ್ನಾನ ಮಾಡಿದಾಗ ಆಫ್ರಿಕಾದ ಅತ್ಯಂತ ಸುಂದರ ಮಹಿಳೆಯರಲ್ಲಿ ಒಬ್ಬರು ಎಂದು ಪರಿಗಣಿಸಲಾಗಿದೆ. ಅಷ್ಟೇ ಅಲ್ಲ, ಆಕೆ ತನ್ನ ದೇಹವನ್ನು ನೀರಿಲ್ಲದೆ ಹೇಗೆ ಶುಚಿಯಾಗಿಟ್ಟುಕೊಳ್ತಾಳೆ ಎಂಬುದು ನೀವು ಕೇಳಿದರೆ ನೀವು ಅಚ್ಚರಿ ಪಡುತ್ತೀರಿ. ವಾಸ್ತವವಾಗಿ ಇಂತಹ ಹಲವಾರು ಪದ್ಧತಿಗಳು ಜಾರಿಗೆಯಲ್ಲಿವೆ. ಹಿಂದೆ ಒಂದು ಬುಡಕಟ್ಟು ಜನಾಂಗದ ಆಚರಣೆಯ ಬಗ್ಗೆ ವಿಡಿಯೋ ಮಾಡಿದ್ದೇನೆ, ನೀವು ಅದನ್ನು ನೋಡಬಹುದು. ಇದು ಅದೇ ತರಹದ್ದು. ಆಫ್ರಿಕಾದ ಉತ್ತರ ನೈಬೇರಿಯಾದ ಪುನೇನೆ ಪ್ರಾಂತ್ಯದಲ್ಲಿ ಇಂಬಾ ಬುಡಕಟ್ಟು ಜನಾಂಗದ ಮಹಿಳೆಯರು ವರ್ಷಕ್ಕೆ ಒಮ್ಮೆ ಮಾತ್ರ ಸ್ನಾನ ಮಾಡುತ್ತಾರೆ. ಆದರೂ ಇವರನ್ನು ಆಫ್ರಿಕಾದ ಅತ್ಯಂತ ಸುಂದರ ಮಹಿಳೆಯರು ಎಂದು ಪರಿಗಣಿಸಲಾಗಿದೆ. ಮತ್ತು ಇವರೇನಾದರೂ ಪದ್ಧತಿಗೂ ಮೀರಿ ಅಂದರೆ ವರ್ಷದಲ್ಲಿ 2 ಬಾರಿ ಸ್ನಾನ ಮಾಡಿದರೆ ಇವರ ಅಂದ ಕಳೆದು ಹೋಗುತ್ತದೆ ಮತ್ತು ಇವರನ್ನು ಯಾರೂ ಮದುವೆಯಾಗುವುದಿಲ್ಲ ಎಂದು ನಂಬಲಾಗಿದೆ. ಇನ್ನೊಂದು ವಿಷಯ, ಈ ಮಹಿಳೆಯರು ಕೈ ತೊಳೆಯಲು ಕೂಡ ನೀರನ್ನು ಬಳಸುವುದಿಲ್ಲ. ಇವರು ತಮ್ಮ ದೇಹ ಮತ್ತು ಚರ್ಮವನ್ನು ಸೂರ್ಯನಿಂದ ರಕ್ಷಿಸಲು ವಿಶೇಷ ಲೋಷನ್ಗಳನ್ನು ಬಳಸುತ್ತಾರೆ. ಈ ಲೋಷನ್ಗಳನ್ನು ಪ್ರಾಣಿಗಳ ಕೊಬ್ಬು ಮತ್ತು ಹೆಮಟೈಟ್ ಅಂದರೆ ಕಬ್ಬಿಣದಂತಹ ಅಂಶಗಳಿಂದ ತಯಾರಿಸುತ್ತಾರೆ ಮತ್ತು ಇವರ ಚರ್ಮ ಕೆಂಪಾಗಿರಲು ಕಾರಣ ಇಲ್ಲಿದೆ. ಹೆಮಟೈಟ್ ಧೂಳಿನ ಕಾರಣದಿಂದಾಗಿ ಚರ್ಮದ ಬಣ್ಣವು ಕೆಂಪಾಗುತ್ತದೆ. ಈ ವಿಶೇಷ ಲೋಷನ್ಗಳು ಕೀಟಗಳ ಕಡಿತದಿಂದ ರಕ್ಷಿಸುತ್ತದೆ ಮತ್ತು ಅದಕ್ಕಾಗಿ ಇವರನ್ನು ರೆಡ್ ಹ್ಯೂಮನ್ಸ್ ಅಂದರೆ ಕೆಂಪು ಮಹಿಳೆಯರು ಎಂದು ಕರೆಯುತ್ತಾರೆ. ಇಲ್ಲಿನ ಮಹಿಳೆಯರ ವಿಶೇಷತೆ ಏನೆಂದರೆ, ಇಂಬಾ ಬುಡಕಟ್ಟಿನಲ್ಲಿ ಕುಟುಂಬದ ಮುಖ್ಯಸ್ಥ ಪುರುಷನಾಗಿದ್ದರೂ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಹಕ್ಕು ಮಹಿಳೆಯರಿಗೆ ಮಾತ್ರ ಇರುತ್ತದೆ. ಎರಡನೆಯ ದೊಡ್ಡ ವಿಶೇಷ ಏನೆಂದರೆ, ಇಲ್ಲಿನ ಮಹಿಳೆಯರು ವರ್ಷಕ್ಕೆ ಒಮ್ಮೆ ಮಾತ್ರ ಸ್ನಾನ ಮಾಡುತ್ತಾರೆ, ಅದು ಕೂಡ ಅವರ ಮದುವೆಯ ಸಮಯದಲ್ಲಿ. ನಮಗೆ ಗೊತ್ತಿರದ ಇಂತಹ ಹಲವಾರು ಪದ್ಧತಿಗಳು ವಿಶ್ವದಾದ್ಯಂತ ಜಾರಿಗೆಯಲ್ಲಿವೆ. ಇದಾಗಿತ್ತು ಆಫ್ರಿಕಾದ ಉತ್ತರ ನೈಬೇರಿಯಾದ ಇಂಬಾ ಬುಡಕಟ್ಟು ಜನಾಂಗದ ಮಹಿಳೆಯರ ಬಗ್ಗೆ. ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀವಿ. ಕಸ್ತೂರಿ ವಾಹಿನಿ, ಕನ್ನಡ ವಾಹಿನಿ.